ಹಲೋ ಗಾಯ್ಸ್, ನಮಸ್ಕಾರ. ನಾಳೆ ಗಣೇಶ ಗೌರಿ ಹಬ್ಬ ಫೆಸ್ಟಿವಲ್ ಇದೆ. ಸೊ ಅದಕ್ಕೋಸ್ಕರ ಇವತ್ತು ನಾವು ಶಾಪಿಂಗ್ ಮಾಡಬೇಕು ಅಂತ ಹೇಳಿ ಬಟ್ಟೆ ತೊಗೊಳ್ಳೋಣ ಮನೇಲಿ ಎಲ್ಲರಿಗೂ ಅಂತ ಹೇಳಿ ಬಂದಿದ್ದೀವಿ. ಸೊ ಅದಕ್ಕೆ ಇವಾಗ ಫಸ್ಟು ಸ್ಯಾರಿನೇ ಸೆಲೆಕ್ಟ್ ಮಾಡಬೇಕು. ಏನಕ್ಕೆ ಅಂದರೆ ಯಾರ್ದು ಮುಗಿದ್ರೂ ನಮ್ಗಳ್ದು ಸ್ಯಾರಿ ಸೆಲೆಕ್ಷನ್ ಮಾತ್ರ ಬೇಗ ಮುಗಿಯೋದೇ ಇಲ್ಲ. ಸೊ ಅದಕ್ಕೋಸ್ಕರ ಫಸ್ಟು ನಾವು ಸ್ಯಾರಿನೇ ಇಟ್ಕೊಂಡಿದ್ದೀವಿ. ಫಸ್ಟು ಯಾವುದಾದ್ರೂ ಪರವಾಗಿಲ್ಲ, ಫಸ್ಟು ಸ್ಯಾರಿ ತೊಗೊಂಬಿಟ್ಟು ಆಮೇಲೆ ಬೇರೆ ಬಟ್ಟೆಗಳನ್ನೆಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡಿರೋದು. ಸೊ ಅದಕ್ಕೋಸ್ಕರ ನನಗೆ ಅಮ್ಮಗೆ ಬಟ್ಟೆ ತೊಗೊಳ್ಬೇಕಾಗಿತ್ತು. ಅವರು ಸಿಲ್ಕ್ ಸ್ಯಾರೀಸ್ ಎಲ್ಲ ತೋರಿಸ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಅಂದರೆ ನಮ್ಮ ಬಜೆಟ್ಟಿಗೆ ಮತ್ತು ನಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ, ಯಾವ ಕಲರ್ ಇಷ್ಟ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಸ್ಯಾರಿನ ಪರ್ಚೇಸ್ ಮಾಡಬೇಕಂತ. ನಿಜ ಹೇಳ್ಬೇಕಂದ್ರೆ ಇವತ್ತು ನನಗೆ ಆಚೆ ಬಂದಿರೋದೇ ಒಂದು ದೊಡ್ಡ ಖುಷಿ. ಆಚೆ ಹೋಗಿ ತುಂಬ ದಿನಗಳೇ ಆಗಿಬಿಟ್ಟಿತ್ತು. ಸೊ ಇವತ್ತು ಶಾಪಿಂಗ್ ಮಾಡೋಕ್ಕೆ ಅಂತ ಹೇಳಿ ಆಚೆ ಹೋಗಿರೋದಲ್ವ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಯಾರಿಗೇ ಆಗಲಿ, ಎಸ್ಪೆಷಲಿ ಹೆಣ್ಮಕ್ಳಿಗಂತೂ ಎಷ್ಟೇ ಬಟ್ಟೆಗಳಿರಲಿ, ಎಷ್ಟೇ ಸ್ಯಾರೀಸ್ ಇರಲಿ, ಅವ್ರಿಗೆ ಸಾಕಾಗೋದೇ ಇಲ್ಲ. ಸೊ ಅದರಲ್ಲೂ ಶಾಪಿಂಗ್ ಅನ್ನೋದು ಅವ್ರಿಗೆ ಹೆಂಗೆ ಅಂದರೆ ತುಂಬ ಇಷ್ಟಪಡೋದೇ ನಾವುಗಳು ಶಾಪಿಂಗ್ ಮಾಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಎಷ್ಟು ಬಟ್ಟೆಗಳು ನೋಡಿದ್ರು, ಎಷ್ಟು ಡ್ರೆಸ್ಸಸ್ ತೊಗೊಂಡ್ರು ನಮಗೆ ಸಾಕಾಗೋದೇ ಇಲ್ಲ. ಸೊ ಅಲ್ಲಿ ಸ್ಯಾರೀಸ್ ನೋಡಿದಾಯಿತು, ನನಗೆ ಏನು ತೊಗೊಬೇಕಂತಲೇ ಗೊತ್ತಾಗಲಿಲ್ಲ. ಸೊ ಇಲ್ಲಿ ಓಕೆ ಡ್ರೆಸ್ ಮೆಟೀರಿಯಲ್ಸ್ ಆದರೂ ನೋಡೋಣ ಅಂದ್ಬಿಟ್ಟು ಈ ಕಡೆ ಡ್ರೆಸ್ ಸೆಕ್ಷನ್ನಿಗೆ ಬಂದಿದ್ದೀನಿ. ಸೊ ಅಲ್ಲೇನಾದರೂ ನನಗೆ ಇಷ್ಟ ಆದರೆ ನೋಡೋಣ ಅಂತ ಬಂದೆ. ಸೊ ಎಲ್ಲೂ ಕೂಡ ಸ್ವಲ್ಪ ಸ್ಯಾರೀಸ್ ಹಾಕಿದ್ದಾರೆ, ಯಾವುದೂ ಚೆನ್ನಾಗಿಲ್ಲ ಆ್ಯಕ್ಚುಲಿ. ನೋಡೋಣ, ನನಗೇನಾದರೂ ಇಷ್ಟ ಆದರೆ ಒಂದೆರಡು ಡ್ರೆಸ್ಸು ಸೆಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಈ ಕಡೆ ಬಂದೆ. ಏನೇ ಹೇಳಿ, ಹೆಣ್ಮಕ್ಳಿಗೆ ಡ್ರೆಸ್ಸಸ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ನನಗೆ ಮಾಡ್ರನ್ ಡ್ರೆಸ್ಸಸ್ ಎಲ್ಲ ನಾನು ಅಷ್ಟು ಇಷ್ಟಪಡಲ್ಲ. ನನಗೆ ಆಲ್ಮೋಸ್ಟ್ ನಾನು ಟ್ರೆಡಿಷ್ನಲ್ ಆಗಿರೋಕ್ಕೆ ತುಂಬ ಇಷ್ಟಪಡ್ತೀನಿ. ನೋಡಿ, ಡ್ರೆಸ್ಸಸ್ ಎಲ್ಲ ಇದ್ದಾವೆ, ಯಾವ್ದು ಬೇಕೋ ಅದು ತೊಗೊಳ್ಳಿ ಅಂತ ಹೇಳಿದ್ರು. ಸೊ ನನಗೆ ಏನಂದರೆ ಅಪರೂಪಕ್ಕೆ ಈಚೆ ಬಂದಿರೋದಕ್ಕೂ ಅದಕ್ಕೂ ಏನು ತೊಗೊಬೇಕಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇದ್ದೀನಿ, ನೋಡೋಣ. ಇದರಲ್ಲಿ ಒಂದೆರಡು ಟಾಪ್ಸ್ ಚೆನ್ನಾಗಿದ್ದಾವೆ, ಕ್ವಾಲಿಟಿನೂ ಇದೆ, ಕಲರು ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ಒಂದೆರಡು ತೊಗೊಳ್ಳೋಣ. ಇನ್ನು ನೋಡೋಣ, ಬೇರೆ ಬೇರೆ ಕಲೆಕ್ಷನ್ ಯಾವುದಾದ್ರೂ ಇದ್ದರೆ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಸೊ ಯಾವುದು ಇಷ್ಟ ಆಗ್ತಾಯಿಲ್ಲ ಸದ್ಯಕ್ಕೆ. ಏನೇ ಹೇಳಿ, ಹೆಣ್ಮಕ್ಳಿಗೆ ಬಟ್ಟೆ ತೊಗೊಳ್ಬೇಕಂತಂದರೆ ತುಂಬ ಕಷ್ಟಪ್ಪ. ಎಲ್ಲನೂ ಹುಡುಕಿ ಯಾವ್ದು ಸೂಟ್ ಆಗುತ್ತೆ, ಯಾವ್ದು ಸೂಟ್ ಆಗೋಲ್ಲ ಅಂತ ನೋಡಿ ತೊಗೋಬೇಕಲ್ವಾ. ಸೊ ನಮಗೆ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಶಾಪಿಂಗಿಗೆ ಬಂದರೆ. ಸೊ ಏನು ಮಾಡೋಕ್ಕಾಗಲ್ಲ. ಮನೇಲಿ ಹೇಳ್ತಿದ್ದಾರೆ, ಬೇಗ ತೊಗೊಂಡು ಬಾರಮ್ಮ, ಟೈಮ್ ಆಗುತ್ತೆ, ಪಾಪು ಅಳ್ತಾನೆ ಅಂತ. ಅಯ್ಯೋ, ನನಗೆ ಯಾವ ತೊಗೋಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಇನ್ನೂ ಯಾವುದೂ ಇಷ್ಟನೂ ಆಗಿಲ್ಲ, ಸುಮ್ಮನೆ ನೋಡ್ತಾ ಇದ್ದೀನಿ ಯಾವುದೇದು ಅಂತ. ನೋಡೋಣ, ಇಲ್ಲಿ ಇಷ್ಟ ಆದರೆ ತೊಗೊತೀನಿ, ಇಲ್ಲ ಅಂತ ಅಂದರೆ ಬೇರೆ ಅಂಗಡಿ ನೋಡೋಣ ಅಂತ ಅಂದ್ಕೊಂಡೆ. ನೋಡೋಣ, ಇಲ್ಲೊಂದೆರಡು ಟಾಪ್ ಇಷ್ಟ ಆದರೆ ತೊಗೋಬೇಕು, ಇಲ್ಲ ಅಂತ ಅಂದರೆ ಬೇರೆ ಅಂಗಡಿ ಇದೆಯಲ್ಲ. ಸೊ ನೋಡೋಣ, ಇನ್ನು ನಾಳೆನೇ ಒಂದು ಟೈಮ್ ಇಲ್ಲ. ಫಸ್ಟ್ ಆಫ್ ಆಲ್ ಬೇರೆದು ಅಂಗಡಿಗೆ ಹೋಗಿ ಬೇರೆ ತೊಗೊಳ್ಳೋಣ ಅನ್ನೋಷ್ಟು ಟೈಮ್ ಇಲ್ಲ. ಏನಕ್ಕೆ ಅಂದರೆ ಒಂದು ಕಡೆ ಪಾಪು ಹೊಳ್ತಿದ್ದೇನೆ, ಇನ್ನೊಂದು ಕಡೆ ನಾಳೆನೇ ಹಬ್ಬ ಇರೋದು. ಸೊ ಅದಕ್ಕೋಸ್ಕರ ಟ್ರೆಂಡ್ಸಲ್ಲಿ ಚೆನ್ನಾಗಿರೋದು ಯಾವುದಾದ್ರೂ ಇದೆಯಾ ನೋಡೋಣ ಅಂತ ಬಂದ್ವಿ. ಇಲ್ಲೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು. ಸೊ ಇದರಲ್ಲಿ ನನಗೆ ಇಷ್ಟ ಆಗಿರೋ ಟಾಪ್ಸ್ಗಳು ಕೂಡ ಸಿಕ್ತು. ಒಂದು 3 ಟಾಪ್ಸ್ ತೊಗೊಂಡಿದ್ದೀನಿ 1500 ರೇಂಜಲ್ಲಿ. ಸಾಕು. ನೆಕ್ಸ್ಟು ಹೆಂಗಿದ್ರು ಸ್ಯಾರಿನೂ ತೊಗೊಂಡಿದ್ದಾರಲ್ವ ಅಮ್ಮ. ಸೊ ನನಗೆ ಸ್ಯಾರಿ ಮತ್ತು ಡ್ರೆಸ್ ಎರಡೂ ಆಯಿತು. ಸದ್ಯಕ್ಕೆ ಸಾಕು ಇಷ್ಟೇ ಅಂತ ಹೇಳ್ಬಿಟ್ಟು ಹೋಗೋಣ. ಇನ್ಯಾವುದು ನೋಡೋದು ಬೇಡ, ನೋಡ್ತಾ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೊರಟ್ವಿ. ನಮ್ಮ ಗುಂಡಂಗೆ ಬೇರೆ ಬಟ್ಟೆ ತೊಗೊಳ್ಬೇಕಾಗಿತ್ತು. ಸೊ ಅದರಲ್ಲೂ ಒಂದು ಫಸ್ಟ್ನೇ ಗೌರಿ ಗಣೇಶ ಹಬ್ಬ ಇದು. ಸೊ ಅದಕ್ಕೋಸ್ಕರ ಅಲ್ಲಿ ಸಿಗಲಿಲ್ಲ ಬಟ್ಟೆ. ಮತ್ತು ಬೇಬಿ ಹಬ್ಗೆ ಹೋಗಿ ಬಟ್ಟೆ ತೊಗೊಂಡು ಬಂದಿದ್ವಿ. ಒಂದು ನಾರ್ಮಲ್ ಯೂಸು ಒಂದೆರಡು ಜೊತೆ ತೊಗೊಂಡು, ಮತ್ತು ಟ್ರೆಡಿಷ್ನಲ್ ವೇರ್ 2 ಜೊತೆ ತೊಗೊಂಡಿದ್ವಿ. ನಮ್ಮ ಬಟ್ಟೆ ಬೇಕಾದರೆ ತೊಗೋಬೋದು, ಚಿಕ್ಕ ಮಕ್ಕಳು ಬಟ್ಟೆ ಮಾತ್ರ ತೊಗೊಳಕ್ಕಾಗಲ್ಲ, ಅಷ್ಟು ಕಾಸ್ಟ್ಲಿ ಇರುತ್ತೆ ಚಿಕ್ಕ ಮಕ್ಕಳು ಬಟ್ಟೆ. ಅದರಲ್ಲೂ ಟ್ರೆಡಿಷ್ನಲ್ ವೇರ್ ಅಂತೂ 2000-3000 ಮೇಲಿದೆ ಬೇಬಿ ಹಬ್ಬಲ್ಲಿ. ಬಟ್ ತುಂಬ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಅಂತೂ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಮಕ್ಳಿಗೆ ಹಾಕ್ಲಿಕ್ಕೆ. ಸೊ ಇಷ್ಟ ಆಯಿತು ಇವತ್ತಿನ ಶಾಪಿಂಗು. ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಎಲ್ಲರೂ ಕೂಡ ಗಣೇಶ ಹಬ್ಬನ ತುಂಬ ಚೆನ್ನಾಗಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.